ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಮೋದಿ ಆಡಳಿತಾವಧಿಯ 10 ವರ್ಷಗಳಲ್ಲಿ ಇದು ಅತಿ ದೊಡ್ಡ ಮುಜುಗರ ತರುವಂಥ ವಿಚಾರ ಆಗುತ್ತಾ ಎಲೆಕ್ಷನ್ ಹೊತ್ತಲ್ಲಿ. ಸದ್ಯ ಈಗ ಎಲೆಕ್ಷನ್ ಬಾಂಡ್ ವಿಚಾರ ಪ್ರತಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಅದು ಕೂಡ ಎಲೆಕ್ಷನ್ ಕೌಂಟ್ ಡೌನ್ ಶುರುವಾಗಿರೋ ಹೊತ್ತಲ್ಲಿ ಡೇಟ್ ಅನೌನ್ಸ್ ಆಗಿಬಿಟ್ಟಿದೆ. ಹಾಗಾದರೆ ಏನು ಹೇಳುತ್ತೆ ಸರ್ಕಾರದ ಸ್ಪಷ್ಟನೆ ಏನು? ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲಿ, ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋ ಹೊತ್ತಲ್ಲಿ, ಕೊನೆಗೂ SBI ಟೈಮ್ ತಗೊಂಡು ಡೀಟೇಲ್ಸನ್ನು ಕೊಟ್ಟಿರೋ ಹೊತ್ತಲ್ಲಿ ಸರ್ಕಾರ ಮಂತ್ರಿಗಳು ತುಟಿ ಬಿಚ್ಚಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಕೊಡ್ತಿರೋ ಆನ್ಸರ್ ಏನು? ಅಮಿತ್ ಶಾ ಅವರು ಕೊಡ್ತಿರೋ ಸ್ಪಷ್ಟನೆ ಏನು? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಈ ಸಂವಿಧಾನ ಬಾಹಿರವಾದ ಹಣವನ್ನು ಸೀಸ್ ಮಾಡಬೇಕು, BJP ಅಕೌಂಟ್ಗಳನ್ನು ಫ್ರೀಸ್ ಮಾಡಬೇಕು, ಕಾಂಗ್ರೆಸ್ ಅಕೌಂಟ್ಗಳನ್ನು ಎಲೆಕ್ಷನ್ ಹೊತ್ತಲ್ಲಿ ಸರಿಯಾಗಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅನ್ನುವಂತೆ ಪ್ರತಿಪಕ್ಷಗಳನ್ನು ಹತ್ತಿಕ್ಕೋ ನಿಟ್ಟಿನಲ್ಲಿ ನಮ್ಮ ಅಕೌಂಟ್ಗಳನ್ನು ಫ್ರೀಸ್ ಮಾಡಿದ್ರು ಟ್ಯಾಕ್ಸ್ ಹೆಸರಲ್ಲಿ. ಆದರೆ ಅಸಲಿಗೆ ಆಗಬೇಕಾಗಿದ್ದು BJPಗೆ ಈ ರೀತಿ ಸಾವಿರ ಕೋಟಿ ದೇಣಿಗೆ ಹೆಸರಲ್ಲಿ ಹಫ್ತಾ ವಸೂಲಿಯಾಗಿದೆ. IT, ED, CBIಯನ್ನು ಯೂಸ್ ಮಾಡಿಕೊಂಡು ಅಂತ ಈಗ BJPಯ ವಿರುದ್ಧ ಮುಗಿಬೀಳ್ತಾ ಇದೆ. ಸದ್ಯ SBI ಟೈಮ್ ತಗೊಂಡು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೆ ಡೀಟೇಲ್ಸನ್ನು ಸಬ್ಮಿಟ್ ಮಾಡಿರೋದು. ಯಾವ್ಯಾವ ಕಂಪನಿಗಳಿಂದ ಎಷ್ಟೆಷ್ಟು ಪ್ರಮಾಣದ ಮೊತ್ತದ ಬಾಂಡ್ ಖರೀದಿಯಾಗಿದೆ, ಹೈಯೆಸ್ಟ್ ಯಾರಿಗೆ ಹೋಗಿದೆ, 6,000 ಕೋಟಿ ಮೊತ್ತ BJPಗೆ, ಉಳಿದಂತೆ ಯಾರ್ಯಾರಿಗೆ ಎಷ್ಟು ಅನ್ನೋ ಡೀಟೇಲ್ಸನ್ನು ಕೂಡ ಈಗಾಗಲೇ ನೀವು ಗಮನಿಸಿರ್ತೀರಿ. ಆದರೆ ಇಷ್ಟು ಬಾಂಡ್ ಖರೀದಿ ಮಾಡಿದವರಲ್ಲಿ ಯಾರು ಯಾವ ಪಕ್ಷಕ್ಕೆ ಕೊಟ್ಟಿದ್ದಾರೆ ಅನ್ನುವ ಡೀಟೇಲ್ಸ್ ಇನ್ನು ಕೊಡಬೇಕಾಗಿದೆ SBI. ಅದನ್ನು ಆದಷ್ಟು ಬೇಗ ಸಬ್ಮಿಟ್ ಮಾಡಿ ಅಂತ ಮತ್ತೊಂದು ಡೆಡ್ಲೈನನ್ನು ಹಾಕಿ ಚಾಟಿ ಬೀಸಿದೆ ಸುಪ್ರೀಂ ಕೋರ್ಟ್. ಈಗ ಸರ್ಕಾರದ ಪ್ರಮುಖರು, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಆನ್ಸರ್ ಮಾಡ್ತಾ ಇರೋದು ಏನು? ಹಾಗಾದರೆ ಸರ್ಕಾರ ಏನಂತ ಸಮರ್ಥನೆ ಮಾಡ್ಕೊಳ್ತಾ ಇದೆ? ಅಸಲಿಗೆ ಇದು ಎಲೆಕ್ಷನ್ ಹೊತ್ತಲ್ಲಿ ಮುಜುಗರವಲ್ಲದೆ ಮತ್ತೇನೂ ಅಲ್ಲ. ಈ 10 ವರ್ಷಗಳ ಮೋದಿ ಆಡಳಿತ ಅವಧಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳ್ತಿದ್ದಾರೆ? ಈಗ ಹಿಂದಿನ ಸಿಸ್ಟಮ್ ಅಂದರೆ ಈ ಎಲೆಕ್ಷನ್ ಬಾಂಡ್ ಬರೋದಕ್ಕಿಂತ ಹಿಂದೆ ದೇಣಿಗೆ ಸಂಗ್ರಹಕ್ಕೆ ಇದ್ದಂಥ ವ್ಯವಸ್ಥೆಯಲ್ಲಿ ಎಲ್ಲ ಸರಿ ಇತ್ತ? ಲೋಪಗಳಿರಲಿಲ್ವಾ? ಹಾಗಾದರೆ ಎಸ್, ಅನುಭವದಿಂದ ಕೆಲವನ್ನ ಕಲಿತುಕೊಳ್ತೀವಿ. ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಆದೇಶದ ಮೇರೆಗೆ ಪಾರದರ್ಶಕ ವ್ಯವಸ್ಥೆಯನ್ನು, ಮತ್ತಷ್ಟು ಪಾರದರ್ಶಕವಾಗಿರುವಂಥ ವ್ಯವಸ್ಥೆಯನ್ನು ತರ್ತೀವಿ ಅಂತ ಹೇಳುವ ಮೂಲಕ ಪಾರದರ್ಶಕತೆ ಮತ್ತು ಈ ವ್ಯವಸ್ಥೆಯಲ್ಲಿ ಲೋಪಗಳಿದ್ದಾವೆ ಅನ್ನೋದನ್ನು ಒಪ್ಪಿಕೊಂಡಂತಾಗಿದೆ. ಸೊ ಈ ಕಾರಣದಿಂದಾಗಿ ಆರಂಭದಲ್ಲೇ ಹೇಳಿದ್ದು, ಈ ಇಡೀ 10 ವರ್ಷಗಳ ಮೋದಿ ಆಡಳಿತ ಅವಧಿಯಲ್ಲಿ ಅತಿ ದೊಡ್ಡ ಸೆಟ್ ಬ್ಯಾಕ್ ಇದು BJPಗೆ. ಇನ್ನು ಕೋರ್ಟ್ಗೆ SBI ಯಾವ ಪಕ್ಷಕ್ಕೆ ಯಾವ ಕಂಪನಿ ಕೊಟ್ಟಿದೆನೋ ಡೀಟೇಲ್ಸನ್ನು ಕೊಟ್ಟಿಲ್ಲ. BJPಗೆ ಅತ್ಯಧಿಕ ಪ್ರಮಾಣದಲ್ಲಿದೆ, ಯಾಕಂದರೆ ಈಗ ಆಡಳಿತದಲ್ಲಿರುವಂಥ ಪಕ್ಷ ಅತಿ ಹೆಚ್ಚು MPಗಳಿರೋ ಪಕ್ಷ ಅಂತ ಅವರು ಹೇಳ್ಕೊಳ್ತಾ ಇರೋದು. ಅಮಿತ್ ಶಾ ಅವರು ಈ ಹೊತ್ತಲ್ಲಿ ಅಂಕಿಅಂಶಗಳ ಸಮೇತ ಪ್ರತಿಪಕ್ಷಗಳತ್ತ ಚಾಟಿ ಬೀಸಿದ್ದಾರೆ ಎಲೆಕ್ಷನ್ ಬಾಂಡ್ ವಿಚಾರದಲ್ಲಿ. ಏನಂತ? ಸರಿ, ಈಗ 6,000 ಕೋಟಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ BJPಗೆ ದೇಣಿಗೆ ಬಂದಿದೆ, ಅದು ಅಕ್ರಮ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರಲ್ಲ ರಾಹುಲ್ ಗಾಂಧಿ ಅವರು. ಅತಿ ದೊಡ್ಡ ರ್ಯಾಕೆಟ್ ಅಂತ ಕರಿತಾ ಇದ್ದಾರಲ್ಲ. ಹಾಗಾದರೆ ಆನ್ಸರ್ ಮಾಡಲಿ ಪ್ರತಿಪಕ್ಷಗಳು ಅಂತ ಅಮಿತ್ ಶಾ ಚಾಟಿ ಬೀಸ್ತಾ ಇರೋದು. 6,000 ಕೋಟಿ ನಮಗೆ ಬಂದಿದೆ ಸರಿ, ಒಟ್ಟು ಬಂದಿರೋದು 20,000 ಕೋಟಿ, ಉಳಿದಿರೋ 14,000 ಕೋಟಿ ಎಲ್ಲಿಗೆ ಹೋಯಿತು ಅಂತ BJP ಕೇಳ್ತಾ ಇದೆ. ಸೊ 6,000 ಕೋಟಿ BJPಗೆ ಬಂದಿದೆ. 303 MPಗಳಿರುವಂಥ BJPಗೆ 6,000 ಕೋಟಿ ಬಂದರೆ ಉಳಿದಿರುವಂಥ 200 ಚಿಲ್ಲರೆ 240 MPಗಳಿರುವ ಪ್ರತಿಪಕ್ಷಗಳಿಗೆ 14,000 ಕೋಟಿ ಬಂದಿದೆಯಲ್ಲ, ಅದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಒಂದೇ ಪಕ್ಷ ಇಲ್ಲದೆ ಇರಬಹುದು. ಈಗ TMC 2ನೇ ಸ್ಥಾನದಲ್ಲಿದೆ. BJP ಆದ ಬಳಿಕ BJP 6,060 ಕೋಟಿ ಆದರೆ TMC 1,609 ಕೋಟಿ. ಒಂದೇ ಒಂದು ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ TMC 1,609 ಕೋಟಿ ದೇಣಿಗೆ ಪಡ್ಕೊಂಡಿದೆ ಎಲೆಕ್ಷನ್ ಬಾಂಡ್ ಮೂಲಕ. ಅಂದರೆ ಒಂದೇ ರಾಜ್ಯದಲ್ಲಿ ಅಮಿತ್ ಶಾ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು. ಕಾಂಗ್ರೆಸ್ 1,421 ಕೋಟಿ, BRS 1,214 ಕೋಟಿ. ಒಂದು ರಾಜ್ಯ 2 ರಾಜ್ಯಗಳಲ್ಲಿ ಆಡಳಿತದಲ್ಲಿರುವಂಥ ಪ್ರತಿಪಕ್ಷಗಳು ಅಂದರೆ ಪ್ರಾದೇಶಿಕ ಪಕ್ಷಗಳು ಅಥವಾ ಪ್ರತಿಪಕ್ಷಗಳು ಒಟ್ಟಾರೆಯಾಗಿ ರಿಸೀವ್ ಮಾಡ್ಕೊಂಡಿರೋದು ಎಷ್ಟು? 14,000 ಕೋಟಿ. ಇದಕ್ಕೇನು ಆನ್ಸರ್ ಮಾಡ್ತೀರಿ ಅಂತ
ಈಗ ಅಮಿತ್ ಶಾ ಅವರು ತಿರುಗೇಟ್ ಕೊಡ್ತಿರೋದು ಸುಮ್ಮನೆ ಎಲೆಕ್ಷನ್ ಹೊತ್ತಲ್ಲಿ BJP ಭ್ರಷ್ಟಾಚಾರ ಮಾಡಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಈ ಪ್ರಯತ್ನ ಫಲ ಕೊಡಲ್ಲ, ನಾವು ಅತ್ಯಂತ ಪಾರದರ್ಶಕ ಮಾಡಬೇಕು ವ್ಯವಸ್ಥೆಯನ್ನು ಅಂತ ಹೊರಟಿರೋದು ಕೆಲವೊಂದು ಲೋಪಗಳಿಂದ. ಈ ವ್ಯವಸ್ಥೆಯಲ್ಲಿ ಇನ್ನೂ ಒಂದಿಷ್ಟು ಲಿಮಿಟೇಷನ್ಸು ಅಥವಾ ಕಂಡೀಷನ್ಸ್ ಇಡಬೇಕಿತ್ತು, ಹಾಗಾಗಿ ಯಾರೋ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ನೋಡಿರಬಹುದೇ ಬಿಟ್ಟರೆ BJP ತಪ್ಪಲ್ಲ ಅನ್ನೋ ಥರ ಈಗ ಮಿನಿಸ್ಟ್ರುಗಳು, ಮೋದಿ ಸೇನೆಯ ಮಂತ್ರಿಗಳು ಮುಗಿಬೀಳ್ತಿದ್ದಾರೆ ಪ್ರತಿಪಕ್ಷಗಳ ವಿರುದ್ಧ. ಆದರೆ ಇಲ್ಲಿ ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗಿರೋದು ಯಾವುದು ಅಂತ ಕೇಳಿದ್ರೆ ದೇಣಿಗೆಯ ಮೊತ್ತಕ್ಕಿಂತ ಇಲ್ಲಿ ಪ್ರಮುಖ ವಿಚಾರ ಆಗಿರೋದು ಯಾರು ಇಲ್ಲಿ ದೇಣಿಗೆ ಕೊಟ್ಟಿರೋರು ಅಂತ ಕೇಳಿದ್ರೆ ಯಾರ ಮೇಲೆ IT ರೇಡ್ ಆಗಿದೆಯೋ, ED ರೇಡ್ ಆಗಿದೆಯೋ, CBI ಕೇಸನ್ನು ಎದುರಿಸ್ತಿದ್ದಾರೋ ಅಂಥವರು ದೊಡ್ಡ ದೊಡ್ಡ ಮೊತ್ತದಲ್ಲಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಟಾಪಲ್ಲಿರೋರು ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್, ಮೇಘಾ ಇಂಜಿನಿಯರಿಂಗ್, ವೇದಾಂತ್ ಲಿಮಿಟೆಡ್, ಭಾರತಿ ಏರ್ಟೆಲ್ ಸಮೂಹ ಸಂಸ್ಥೆಗಳು 1300 ಕೋಟಿ, 966 ಕೋಟಿ, 398 ಕೋಟಿ, 246 ಕೋಟಿ. ಅಂದರೆ ಇವರೆಲ್ಲ BJPಗೆ ಕೊಟ್ಟಿದ್ದಾರಾ, ಯಾವ ಪಾರ್ಟಿ ಕೊಟ್ಟಿದ್ದಾರೆ ಅನ್ನೋ ಡೀಟೇಲ್ಸ್ ಗೊತ್ತಾಗಬೇಕು. ಬಟ್ ದೊಡ್ಡ ಅಮೌಂಟು BJPಗಿರೋದ್ರಿಂದ ಈ ಕಂಪನಿಗಳು BJPಗೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅಂದುಕೊಂಡ್ರೆ ಇವ್ರ ಮೇಲೆಲ್ಲ IT ರೇಡ್ ಆಗಿರೋದು. ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸೇವೆ ಇವರದ್ದು ಜಾರಿ ನಿರ್ದೇಶನಾಲಯ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ, ಅಕ್ರಮ ಹಣ ವರ್ಗಾವಣೆ ಕೇಸ್. ಇನ್ನು ಈ ಮೇಘಾ ಇಂಜಿನಿಯರಿಂಗ್ ಇವ್ರ ಮೇಲೆ IT ರೇಡ್ ಆಗಿತ್ತು. ಹಾಗೆ ಹಲ್ದಿಯಾ ಎನರ್ಜಿ ಲಿಮಿಟೆಡ್ CBI ತನಿಖೆಯನ್ನು ಎದುರಿಸ್ತಾ ಇದೆ. ವೇದಾಂತ್ ಲಿಮಿಟೆಡ್ ಟಾಪ್ ದೇಣಿಗೆ ಕೊಟ್ಟಿರುವಂಥ ಕಂಪನಿಗಳೆಲ್ಲ ಒಂದಲ್ಲ ಒಂದು ದೊಡ್ಡ ದೊಡ್ಡ ಕೇಸನ್ನು ಎದುರಿಸ್ತಾ ಇರೋರು. ಇವರು PMLA ಕಾಯ್ದೆಯಡಿ ED ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಈ ಥರ ವಿಚಾರ ಇದೆಯಲ್ಲ, ಈ ಡೀಟೇಲ್ಸ್ ಇದೆಯಲ್ಲ, ಇದು ಈಗ ಅಸ್ತ್ರ ಆಗಿರೋದು. ಹಾಗಾದರೆ ನೀವು ಈ ಎಲ್ಲ ಏಜೆನ್ಸಿಗಳನ್ನು ಬಳಸ್ಕೊಂಡು ಹಫ್ತಾ ವಸೂಲಿ ಮಾಡ್ತಿದ್ದೀರಾ ಮತ್ತು ಲಕ್ಷ ಲಕ್ಷ ಕೋಟಿ ಯಾರು ದೇಣಿಗೆ ಕೊಟ್ಟಿದ್ದಾರೋ ಅವ್ರಿಗೆ ಲಕ್ಷ ಲಕ್ಷ ಕೋಟಿ ಗುತ್ತಿಗೆ ಕೊಡಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಟೆಂಡರ್ ಎಲ್ಲ ಅವರ ವಶಕ್ಕೆ ಸೇರಿದೆ, ಹೆಚ್ಚು ಗುತ್ತಿಗೆಯನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಗಂಭೀರ ಆರೋಪ ಈಗ ಸಿಡಿದಿರೋದು. ಸೊ SBI ಈಗ ನೆಕ್ಸ್ಟ್ ಸಬ್ಮಿಷನಲ್ಲಿ ಸುಪ್ರೀಂ ಕೋರ್ಟ್ಗೆ ಏನು ಡೀಟೇಲ್ಸ್ ಕೊಡುತ್ತೆ, ಯಾವ ಕಂಪನಿಗಳು ಎಷ್ಟು ಸಾವಿರದ ಬಾಂಡ್ ಖರೀದಿಸಿವೆ ಅನ್ನೋದು ಸರಿ, ಆದರೆ ಇವೆಲ್ಲ BJPಗೆ ಹೋಗಿವೆಯಾ ಮತ್ತು ಅದರ ಸುತ್ತಮುತ್ತನೇ ಅವ್ರಿಗೆ ಗುತ್ತಿಗೆ ಸಿಕ್ಕಿದೆಯಾ, ರೇಡ್ ಆಗಿದ್ದೆಲ್ಲ ಅದೇ ಟೈಮ್ ಅಲ್ಲ ಅನ್ನೋದೆಲ್ಲ ಡೀಟೇಲ್ಸ್ನ ಮ್ಯಾಚ್ ಮಾಡಿದ್ರೆ ಪ್ರತಿಪಕ್ಷಗಳಿಗೆ ಆಗ ಮತ್ತು ದೊಡ್ಡ ಅಸ್ತ್ರ ಸಿಕ್ಕಂತಾಗಬಹುದು. ಬಟ್ ಈಗ ಕೇಂದ್ರ ಸರ್ಕಾರ BJP ಮುಗಿಬೀಳ್ತಿರೋದು ಈ ಎಲ್ಲ ಬೆಳವಣಿಗೆ BJPಗೆ ಎಲೆಕ್ಷನ್ ಹೊತ್ತಲ್ಲಿ ಮುಜುಗರ ಅನ್ನೋ ರೀತಿ ಅನ್ನಿಸ್ತಾ ಇದ್ದ ಹಾಗೆ ಅಖಾಡಕ್ಕೆ ಧುಮುಕಿದ್ದಾರೆ ಕೇಂದ್ರ ಸಚಿವರುಗಳು, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಇನ್ನಿತರ ಪ್ರಮುಖರು. ಹಾಗಾದರೆ ತಾಕತ್ತಿದೆಯಾ ಅನ್ನೋ ರೀತಿ ಸವಾಲು ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ 14,000 ಕೋಟಿ ದೇಣಿಗೆ ಪ್ರತಿಪಕ್ಷಗಳಿಗೆ ಎಲ್ಲಿಂದ ಬಂತು ಅನ್ನುವ ಪ್ರಶ್ನೆಯನ್ನು SEO ಮೂಲಕ 242 MPಗಳು ಬರ್ತಾರೆ ಅಪೋಸಿಷನ್ನಿಂದ. ಎಷ್ಟು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀರಿ? BJP ಅತಿ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ, 303 MPಗಳನ್ನು ಹೊಂದಿದೆ. ದೊಡ್ಡ ಪಕ್ಷವಾಗಿದೆ ಇವತ್ತು ದೇಶದಲ್ಲಿ. ದೊಡ್ಡ ಮೊತ್ತದ ದೇಣಿಗೆ ಅಂತ ನೀವು ಅಟ್ಯಾಕ್ ಮಾಡ್ತಿದ್ದೀರಲ್ಲ, ಹಾಗಾದರೆ 1-2 ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂಥ ಈ ಪಕ್ಷಗಳಿಗೆ ಒಟ್ಟಾರೆಯಾಗಿ ಪ್ರತಿಪಕ್ಷಗಳಿಗೆ 14,000 ಕೋಟಿ ಎಲ್ಲಿಂದ ಬಂತು? ನೀವು ಆನ್ಸರ್ ಮಾಡೋಕೆ ರೆಡಿ ಇದ್ದೀರಾ? ಕಪೋಲ ಕಲ್ಪಿತ ಈ IT ED ಎಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಸುಮ್ಮನೆ ಬಾಯಿ ಬಡ್ಕೊಳ್ಳೋದಿಕ್ಕೆ ಹೋಗಬೇಡಿ. ಈ ದೇಣಿಗೆ ಕೊಟ್ಟ ಮೇಲೂ ಹಾಗಾದರೆ ದಾಳಿ ಅಥವಾ ತನಿಖೆ ಇನ್ವೆಸ್ಟಿಗೇಷನ್ ಮುಂದುವರೆದಿಲ್ಲ ಅಂತೀರಾ? ಅದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದೆಯಾ ಅಂತ ಹುಡುಗಿರೋದು. ಸೊ ಎಲೆಕ್ಷನ್ ಬಾಂಡ್ ಸುತ್ತ ಈಗ ಜಟಾಪಟಿ, ಕೆಸರರ್ಚಾಟ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ ಚುನಾವಣೆಯ ಹೊಸ್ತಿಲಲ್ಲಿ. ಮತ್ತು ಸುಪ್ರೀಂ ಕೋರ್ಟ್ ಮೂಲಕವೇ ಉನ್ನತ ಮಟ್ಟದ ತನಿಖೆಯಾಗಲಿ ಅಂತ ಖರ್ಗೆ ಅವರು ಆಗ್ರಹಿಸ್ತಾ ಇದ್ದಾರೆ. ಮೊದಲು BJP ಅಕೌಂಟ್ಗಳನ್ನು ಸೀಸ್ ಮಾಡಿ ಅಂತ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.